ಐ ಡಿಯರ್ ಲರ್ನರ್ಸ್ ಆಫ್ ಇಂಗ್ಲೀಷ್, ಈ ಕನ್ನಡದಿಂದ ಇಂಗ್ಲೀಷನ್ನು ಕಲಿತಕ್ಕಂಥ ಈ ಒಂದು ಇಂಗ್ಲೀಷ್ ಆಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋ ಕ್ಲಾಸು ನಾವು ಪ್ರತಿನಿತ್ಯ ಅಥವಾ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಸಂಬಂಧಿಕರ ಜೊತೆ ಅಥವಾ ಅಪರಿಚಿತರ ಜೊತೆ ಮಾತನಾಡಬೇಕಾದ್ರೆ ಕೆಲವೊಂದಿಷ್ಟು ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ವಿ ವಿಲ್ ಬಿಗಿನ್ our class, our video. Okay, the first sentence in English, what is your name? ನಾವು ಯಾರಿಗಾದರೂ ಗೊತ್ತಿರಲ್ದವ್ರದ ಹೆಸರನ್ನು ಕೇಳಬೇಕಾದ್ರೆ ಆವಾಗ ನಿನ್ನ ಹೆಸರೇನು ಅಂತ ಕೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ನಾವು ಯಾವ ರೀತಿ ಹೇಳ್ತೀವಿ? ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಯಾವ ರೀತಿ ನಾನಾಗಲಿ ಅಥವಾ ಕೇಳಿದವರಾಗಲಿ ಉತ್ತರ ಕೊಡ್ತಾರಪ್ಪ ಅಂತಂದ್ರೆ ದಟ್ ಈಸ್ ದ ರೆಸ್ಪಾನ್ಸ್. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ದಕ್ಕೆ ಇಲ್ಲೇನು ಬರುತ್ತಾ? ಮೈ ನೇಮ್ ಈಸ್ ಕಾರ್ತಿಕ್ ಅಂತ ಬರುತ್ತಾ. ಇದನ್ನು ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ? ನನ್ನ ಹೆಸರು ಕಾರ್ತಿಕ್ ಅಂತ ಹೇಳ್ತೀವಿ. ಆಮೇಲೆ ಇಂಗ್ಲೀಷಲ್ಲಿ ಮೈ ನೇಮ್ ಈಸ್ ಕಾರ್ತಿಕ್, ಮೈ ನೇಮ್ ಈಸ್ ಕಾವೇರಿ, ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಓಕೆ, ಇದು ಎರಡನೇ ಸೆಂಟೆನ್ಸು. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ್ಯಾಟ್ ಥರ್ಡ್ ಸೆಂಟೆನ್ಸ್ ಈಸ್, ಇವತ್ತು ಏನದ ರೀ? ಭಾನುವಾರ ಅದ, ರವಿವಾರ ಅದ, ಈ ದಿನ ಭಾನುವಾರ. ಇದನ್ನು ಇಂಗ್ಲೀಷಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರೆ ಟುಡೇ ಈಸ್ ಸಂಡೇ, ಟುಡೇ ಈಸ್ ವೆನ್ಸ್ಡೇ, ಟುಡೇ ಈಸ್ ಟ್ಯೂಸ್ಡೇ, ಈ ರೀತಿ. ನಾಳೆ ಹೇಳಬೇಕಂದ್ರೆ ಟುಮಾರೋ ಈಸ್ ಮಂಡೇ, ನಾಳೆ ಸೋಮವಾರ, ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ, ಈ ಸೆಂಟೆನ್ಸು ಕೂಡ ನಿಮ್ಗೆ ಈಸಿಯಾಗಿದೆ. ಈಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿವಿ. ದೆನ್ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಾಲ್ಕನೇ ಸೆಂಟೆನ್ಸ್ ಯಾವುದಪ್ಪ ಅಂತಂದ್ರೆ, ಈಗ ಯಾರಿಗಾದರೂ ಓಡುವುದನ್ನು ನಿಲ್ಲಿಸು, ಬರೆಯುವುದನ್ನು ನಿಲ್ಲಿಸು, ಓದುವುದನ್ನು ನಿಲ್ಲಿಸು, ಬೈಯುವುದನ್ನು ನಿಲ್ಲಿಸು, ಮಾತನಾಡುವುದನ್ನು ನಿಲ್ಲಿಸು. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಸ್ಟಾಪ್ ರೈಟಿಂಗ್, ಸ್ಟಾಪ್ ಜಾಗಿಂಗ್, ಸ್ಟಾಪ್ ರನ್ನಿಂಗ್, ಸ್ಟಾಪ್ ರೀಡಿಂಗ್, ಸ್ಟಾಪ್ ಸ್ಲೀಪಿಂಗ್, ಸ್ಟಾಪ್ ಏನಾದರೂ ಹೇಳಬೇಕಂದ್ರೆ ಅದನ್ನು ನಿಲ್ಲಿಸಬೇಕು. ಯಾವ ಕೆಲಸ ನಡೆದಿರ್ತದಲ್ಲ ಅದನ್ನು ನಿಲ್ಲಿಸಬೇಕಂದ್ರೆ ನಾವು ಈ ರೀತಿ ಹೇಳ್ತೀವಿ. ಸ್ಟಾಪ್ ಬ್ರೌಸಿಂಗ್, ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ತೀವಿ. ದೆನ್ ಅದೇ ರೀತಿ ನೆಕ್ಸ್ಟ್ ಐದನೇ ಸೆಂಟೆನ್ಸನ್ನು ನಾವು ನೋಡ್ತಾ ಹೋದರೆ, ದಯವಿಟ್ಟು ನನ್ನ ಮಾತನ್ನು ಕೇಳು ಅಂತ ಹೇಳ್ತಾ ಇರ್ತಾರೆ. ಪ್ಲೀಸ್ ಮೈ ಬ್ರದರ್, ಪ್ಲೀಸ್ ಲಿಸನ್ ಮೈ ವರ್ಡ್ಸ್, ನನ್ನ ಮಾತನ್ನು ದಯವಿಟ್ಟು ಕೇಳು. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಿ? ಪ್ಲೀಸ್ ಲಿಸನ್ ಮೈ ವರ್ಡ್ಸ್, ಮೈ ಅಡ್ವೈಸ್, ಮೈ ಸಜೆಷನ್, ನನ್ನ ಸಲಹೆಯನ್ನು ದಯವಿಟ್ಟು ಕೇಳು. ಈ ರೀತಿ ಇಂಗ್ಲೀಷ್ನಲ್ಲಿ ಸೆಂಟೆನ್ಸನ್ನು ಈಸಿಯಾಗಿ ಒಂದೊಂದಾಗಿ ನಾವು ಪ್ರತಿನಿತ್ಯ ಯೂಸ್ ಮಾಡ್ತಾ ಹೋದರೆ ನಮ್ಮ ಇಂಗ್ಲೀಷ್ ಏನಾಗುತ್ತೆ? ಭಾಳಷ್ಟು ಸರಳ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸನ್ನು ನಾವು ನೋಡೋಣ. ಏನಿದೆಪ್ಪ ಅಂತಂದ್ರೆ, ಇಲ್ಲಿ ಬಾ, ಅಲ್ಲಿ ಬಾ, ಅಲ್ಲಿ ಹೋಗು, ಇಲ್ಲಿ ಹೋಗು, ಈ ರೀತಿ ಹೇಳಿದಾಗ ಯಾವ ರೀತಿ ಇಂಗ್ಲೀಷಲ್ಲಿ ಹೇಳ್ತೀವಿ? ಇಲ್ಲೊಂದು ಸೆಂಟೆನ್ಸ್ ಇದೆ, ಇಲ್ಲಿ ಬಾ. ಇದನ್ನು ಇಂಗ್ಲೀಷ್ನಲ್ಲಿ ಕಮ್ ಹಿಯರ್, ಅಲ್ಲಿ ಹೋಗು, ಗೋ ದೇಯರ್, ಈ ರೀತಿ ನಾವು ಕಮ್ಮು, ಗೋ, ಈ ರೀತಿ ವರ್ಬ್ಸ್ಗಳನ್ನು ಇಟ್ಕೊಂಡು ಸೆಂಟೆನ್ಸನ್ನು ನಾವು ಮಾಡಬಹುದು ಇಂಗ್ಲೀಷಲ್ಲಿ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಮೂವ್ ಟು ದ ಏಳನೇ ಸೆಂಟೆನ್ಸನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಈಸನ್ನು ಯೂಸ್ ಮಾಡಿದ್ದೀವಿ ನೋಡ್ರಿ. ಈಸನ್ನು ಯಾವ ರೀತಿ ಯೂಸ್ ಮಾಡಬೇಕು? ಅವನು ಪುಸ್ತಕವನ್ನು ಓದುತ್ತಿದ್ದಾನೆ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಹೀ ಈಸ್ ರೀಡಿಂಗ್ ಅ ಬುಕ್, ಅವನು ಪುಸ್ತಕವನ್ನು ಓದ್ತಾ ಇದ್ದಾನೆ. ಈ ಫಾರ್ ಎಕ್ಸಾಂಪಲ್ ಇನ್ನೊಬ್ಬ ನೋಡ್ರಿ, ಅಲ್ಲೊಬ್ಬ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿದ್ದಾನೆ. ಹೀ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಬಸ್ ಸ್ಟ್ಯಾಂಡ್. ಇನ್ನೊಬ್ಬ ಅವಳು ಹೋಮ್ವರ್ಕನ್ನು ಬರೆಯುತ್ತಿದ್ದಾಳೆ. ಶಿ ಈಸ್ ರೈಟಿಂಗ್ ಅ ಹೋಮ್ವರ್ಕ್. ಈ ರೀತಿ ಈಸನ್ನು ಯೂಸ್ ಮಾಡಿಕೊಂಡು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು. ಓಕೆ, ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಟು ಯು. ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನೀನು ಯಾಕೆ ತಡವಾಗಿ ಬಂದೆ
ಯಾರಾದರೂ ಯಾವಾಗಲಾದರೂ ನಿಮ್ಮ ಫ್ರೆಂಡ್ ಆಗಲಿ ನಿಮ್ಮ ರಿಲೇಟಿವ್ ಆಗಲಿ ಲೇಟಾಗಿ ಬಂದ್ರಿ ಅದನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರೆ ವೈ ಆರ್ ಯು ಲೇಟ್. ಜಲ್ದಿ ಬಂದಿದ್ದಂದ್ರೆ ವೈ ಆರ್ ಯು ಅರ್ಲಿ. ಓಕೆ, ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ನೀನು ಯಾಕೆ ತಡವಾಗಿ ಬಂದೆ ಅಂತಕ್ಕಂಥದ್ದನ್ನು ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ವೈ ಆರ್ ಯು ಲೇಟ್. ಅದೇ ಜಲ್ದಿ ಬಂದಿದ್ದಂದ್ರೆ ವೈ ಆರ್ ಯು ಅರ್ಲಿ. ಈ ರೀತಿ ನಾವು ಸೆಂಟೆನ್ಸನ್ನು ಇನ್ಕ ಯೂಸ್ ಮಾಡಿದ್ದೀವಿ. ಈಗ ಆರ್ ಅದ ನೋಡ್ರಿ. ಓಕೆ, ಯು ಜೊತೆ ಆರ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸನ್ನು ನಾವು ನೋಡ್ತಾ ಹೋಗೋಣ. ಇಫ್ ಯು ಮೋರ್ ಇಂಟ್ರೆಸ್ಟೆಡ್ ಟು ಲರ್ನ್ ಕಾಂಟ್ಯಾಕ್ಟ್ ಅಸ್. ಓಕೆ, ಡೋಂಟ್ ವರಿ. ದೆನ್ ನೆಕ್ಸ್ಟ್ ಇಲ್ಲಿ ಒಂದು ಸೆಂಟೆನ್ಸ್ ಏನದ ನೋಡ್ರಿ. ನೀನು ಸರಿಯಾದ ಸಮಯಕ್ಕೆ ಬಂದಿರುವೆಯೇನು. ನೀ ಕರೆಕ್ಟ್ ಟೈಮಿಗೆ ಬಂದಿಯೇನು ಅಂತ ಕೇಳಕ್ಕ ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಆರ್ ಯು ಇನ್ ಟೈಮ್. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ, ಬಂದಿರುವೇನು. ಈ ರೀತಿ ನಾವು ಕ್ವಶನ್ ಮಾಡಿ, ಯಾಕಂದರೆ ಬಂದಿರುವೆಯೇನು, ಸರಿಯಾದ ಟೈಮಿಗೆ ಬಂದಿಯೇನು ಅಂತ ಕೇಳೋಕ್ಕೆ ಆರ್ ಯು ಇನ್ ಟೈಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸನ್ನು ನಾವು ನೋಡ್ತಾ ಹೋದರೆ 10th ಸೆಂಟೆನ್ಸನ್ನು, ಅವಳು ಸುಂದರಿ ಆಗಿಲ್ಲವೇ. ಆಕೆ ಯಾರಾದರೂ ನೋಡ್ತೀರಿ ನೀವು ಅಥವಾ ಕೇಳ್ತೀವಿ, ಆಕೆ ಭಾಳ ಚಂದಿಲ್ಲ, ಸುಂದರಿ ಇಲ್ಲ, ಬ್ಯೂಟಿಫುಲ್ ಇಲ್ಲ ಅಂತ ಕೇಳಕ್ಕೆ ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಿ, ಈಸ್ ಶಿ ನಾಟ್ ಪ್ರೆಟ್ಟಿ. ಆಕೆ ಸುಂದರಿ ಆಗಿಲ್ಲವೇ, ಅವಳು ಸುಂದರಿ ಆಗಿಲ್ಲವೇ. ಇದನ್ನು ಇಂಗ್ಲೀಷ್ನಲ್ಲಿ ಈಸ್ ಶಿ ನಾಟ್ ಪ್ರೆಟ್ಟಿ. ಈ ರೀತಿ ಎಸ್ ಶಿ ಈಸ್ ಪ್ರೆಟ್ಟಿ, ಅವಳು ಸುಂದರವಾಗಿದ್ದಾಳೆ. ಈ ರೀತಿ ಪ್ರಶ್ನೆಗೆ ನಾವು ಈ ಉತ್ತರ ಯಾವ ರೀತಿ ಕೊಡ್ತೀವಿ, ಎಸ್ ಶಿ ಈಸ್ ಪ್ರೆಟ್ಟಿ, ಅವಳು ಸುಂದರಿಯಾಗಿದ್ದಾಳೆ. ಹೌದು, ಆಕೆ ಸುಂದರಿಯಾಗಿದ್ದಾಳೆ. ಈ ರೀತಿ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ. ಓಕೆ, ಈ ರೀತಿ ನಾವು ಏನಪ್ಪ ಅಂದರೆ ಜಸ್ಟ್ ಪರ್ ಡೇ 10 ಸೆಂಟೆನ್ಸನ್ನು ನಾವು ಕಲಿತಾ ಹೋಗೋಣ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡ್ರಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ದೆನ್ ಡೋಂಟ್. ಓಕೆ, ಆ್ಯಂಡ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಇದನ್ನು ವಿಡಿಯೋ ಕ್ಲಾಸ್ ಲಿಂಕನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡಿರಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ನಿಮ್ಮ ಬೆಟರ್ಮೆಂಟ್ಗೋಸ್ಕರ ವಿ ಆರ್ ಸ್ಟ್ರಗ್ಲಿಂಗ್ ಹಿಯರ್. ಓಕೆ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನೇನು ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ಸೂನ್.